ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಇವನ್ನ ತೊಳ್ಕೊಂಡು ಇದ್ರ ಮೇಲಿದಷ್ಟು ಸಿಪ್ಪೆ ತಗೊಂಬಿಡೋಣ. ಈ ಸಿಪ್ಪೆ ಎಲ್ಲ ತೆಗೆದಿದೆ. ಇದನ್ನು ಈಗ ಸಣ್ಣಗೆ ಹೆರ್ಚ್ಕೊಂಬಿಡೋಣ. ಇದನ್ನು ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಇದನ್ನು ಹೆರ್ಚ್ಕೋಬೇಕು. ಹೆರ್ಚ್ಕೊಂಡಿದ್ದು ಒಂದು ತವ ಕಾಯಕ್ಕಿಟ್ಟು ಇದನ್ನು ಬೇಯಿಸ್ಕೋಬೇಕು. ಈಗ ಒಂದು ಪಾತ್ರೆ ಇಟ್ಕೊಂಡು ಇದನ್ನು ಇದಕ್ಕೆ ಹಾಕಿ ಬೇಯಿಸ್ಕೊಳ್ಳೋಣ. ಈಗ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಬೇಯಿಸ್ಕೋಬೇಕು. ಇದನ್ನು ಇದೇ ಥರ ಕೈ ಆಡಿಸ್ಕೋಬೇಕು, ಇಲ್ಲಾಂದರೆ ತಳ ಸೀದುತ್ತೆ. ಇದರಿಂದ ಬಿಟ್ಟರೆ ಇದನ್ನು ಹಂಗೆ ಕೈ ಆಡ್ಸ್ಕೊತಾನೆ ಇರಬೇಕು. ಇದನ್ನು ಆಮೇಲೆ ಹಸಿ ವಾಸನೆ ಎಲ್ಲ ಹೋಗಿರ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಇದನ್ನು ನೋಡಿ ಫ್ರೆಂಡ್ಸ್, ಇದು ಬೇಯ ಮುಂದೆ ಎಷ್ಟು ಘಮ ಘಮ ಸ್ಮೆಲ್ ಬರುತ್ತೆ. ಇದು ಹಂಗೆ ಹಸಿ ವಾಸನೆ ಇರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಬೆಂದರೆ ಹಸಿ ವಾಸನೆ ಅಷ್ಟು ಹೋಗಿಂದ ಇದಕ್ಕೆ ಸಕ್ಕರೆ ಹಾಕಬೇಕು. ಇದು ಇನ್ನೂ ಬೇಯಬೇಕಿದು, ಹಸಿ ವಾಸನೆ ಎಲ್ಲ ಹೋಗಬೇಕಿದು. ನಿಮ್ಗೆ ಆವಾಗಲೇ ಗೊತ್ತಾಗುತ್ತೆ ಮಾಡಬೇಕಾದ್ರೆ. ಹಸಿ ವಾಸನೆ ಎಲ್ಲ ಹೋಗೋ ತನಕೂ ಇದನ್ನು ಇದೇ ಥರ ಕೈ ಆಡಿಸ್ಕೊತಾನೆ ಇರಬೇಕು. ಇದನ್ನ ಹಂಗೆ ಬಿಟ್ಟರೆ ಅಂದರೆ ತಳ ಸಿಗುತ್ತೆ. ಅದಕ್ಕೋಸ್ಕರನ ಇದನ್ನು ಹಿಂಗೆ ಕೈ ಆಡಿಸ್ಕೊತಾ ಇರಿ, ಅಂದರೆ ಹಸಿ ವಾಸನೆ ಅಷ್ಟು ಹೋಗಬೇಕು. ನೋಡಿ ಫ್ರೆಂಡ್ಸ್, ಇಷ್ಟೊತ್ತನ ಆದರೂ ಇನ್ನೂ ಆಗಿಲ್ಲಿದು, ಇನ್ನೂ ಬೇಯಬೇಕಿದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಇನ್ನೂ ಹಸಿ ವಾಸನೆ ಇನ್ನೂ ಸ್ವಲ್ಪ ಇದೆ. ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ಆಗುತ್ತೆ. ಇದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆವಾಗ ಫ್ಲೇವರ್ ಚೇಂಜ್ ಬರುತ್ತೆ ನಿಮಗೆ. ಇದು ಬೆಂದಿದೆ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾಗಬೇಕು, ಒಬ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ. ಇದನ್ನು ಬೆಂದಿದೆ ಅಂತಂದು ಹೆಂಗೆ ನೋಡ್ಬೇಕಂದ್ರೆ, ಒಂದು ಎಳೆ ತೊಗೊಂಡು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ. ಇದು ಆಗಲೇ ಸ್ವಲ್ಪ ಚೆನ್ನಾಗಿ ಬೆಂದಿದ್ದು ಅದು ತಿನ್ನಬೇಕಾದ್ರೆ ಗೊತ್ತಾಗುತ್ತೆ. ಆಮೇಲೆ ಸ್ಮೆಲ್ ಕೂಡ ಇರೋದಿಲ್ಲ. ಆವಾಗ ಇದಾಗಿದೆ ಅಂತ ತಿಳ್ಕೊಬೇಕು. ಇವಾಗ ಇದು ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಇನ್ನು ಮಿಕ್ಸ್ ಮಾಡ್ಕೊಳ್ರಿ. ಸ್ವಲ್ಪ ಬೇಯಿಸ್ಕೊಳ್ರಿ ಇದು ಒಟ್ಟು. ಇನ್ನೊಂದು ಸ್ವಲ್ಪ ತುಪ್ಪ, ಈಗ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ವಲ್ಲ, ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಈಗ ನೋಡ್ಕೊಂಡು ಹಾಕ್ಕೊಡ್ರಿ. ಸ್ವಲ್ಪ ಜಾಸ್ತಿ ಅದು ತಿನ್ನೋಕ್ಕಾಗೋದಿಲ್ಲಲ್ವ, ಅದಕ್ಕೆ ಹಾಕಿ ಈ ಥರ ಬೇಯಿಸ್ಕೊಳ್ರಿ. ಸಕ್ಕರೆ ಅಷ್ಟು ಕರಗಬೇಕದು, ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ರಿ. ಸ್ವಲ್ಪ ಏಲಕ್ಕಿ ಪೌಡ್ರು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇದು ಸಕ್ಕರೆ ಎಲ್ಲ ಕರಗಿ ಬೇಯಬೇಕಿದು, ಅಂದರೆ ಚೆನ್ನಾಗಿ ಬರುತ್ತೆ ಅಲ್ವಾ. ನೋಡಿ ಫ್ರೆಂಡ್ಸ್, ಈ ಕಲರ್ ಎಷ್ಟು ಚೇಂಜ್ ಆಗಿದೆ. ಇದು ಸಕ್ಕರೆ ಎಲ್ಲ ಕರಗಿದೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಇದನ್ನ ಮತ್ತೆ ಬೇಯಿಸ್ಕೋಬೇಕಿದು. ಇದು ನೀರೆಲ್ಲ ಹೋಗ್ಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಈಗೆಲ್ಲ ನೀರೆಲ್ಲ ಹೋಗಿದೆ. ಇದು ಇನ್ನೊಂದು ಸ್ವಲ್ಪ ಬೇಯಲಿ. ಇಷ್ಟು ನೀರು ಹೋದ ತಕ್ಷಣ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ಒಂದು ಪ್ಲೇಟಲ್ಲಿ ಅಥವಾ ಬೌಲಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಇದಾಗಿದೆ ಹಲ್ವಾ. ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬೋದು ಇದನ್ನು. ಇವಾಗ ಆಗಿದೆ ಹಲ್ವಾ, ಕ್ಯಾರೆಟ್ ಹಲ್ವಾ. ಇದಕ್ಕೆ ನೀವು ಕೂಡ ಡ್ರೈ ಫ್ರೂಟ್ಸು ಹಾಕ್ಕೋಬೋದು. ನಾನು ಹಾಕಿಲ್ಲ ಅಷ್ಟೇ. ಒಮ್ಮೆ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ.